ಜಿರಳೆಗೆ ಬಿಜೆಪಿ ಭಯ ಬಿದ್ದಿದೆ. ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಜಿರಳೆ ಜನತಾ ಪಾರ್ಟಿ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಮುಗಿಸಲು ಬಿಜೆಪಿ ಹೊರಟಿದೆ. ಅದರ ಬೆಂಬಲಿಗರು, ಅದರ ಐಟಿ ಸೆಲ್, ಅದರ ನಾಯಕರು ಎಲ್ಲರೂ ಒಟ್ಟಾಗಿ ಜಿರಳೆಯ ಮೇಲೆ ಮುಗಿಬಿದ್ದಿದ್ದಾರೆ. ಈ ಜಿರಳೆ ಜನತಾ ಪಾರ್ಟಿಗೆ ಯುವ ತಲೆಮಾರು ಅಥವಾ ಜೆನ್ಜಿ ತಲೆಮಾರು ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಕರ್ಷಿತರಾಗ್ತಾ ಇರುವುದನ್ನು ಕಂಡು ಬಿಜೆಪಿ ಕಂಗೆಟ್ಟಿದೆ. ಆದ್ರಿಂದಲೇ ಅದು ಎಂದಿನ ತಂತ್ರವನ್ನು ಪ್ರಯೋಗಿಸತೊಡಗಿದೆ. ಆ ತಂತ್ರ ಯಾವುದು ಗೊತ್ತೇ? ಇದರ ಹಿಂದೆ ಪಾಕಿಸ್ತಾನ ಇದೆ, ವಿದೇಶಿ ಫಂಡಿಂಗ್ ಆಗ್ತಾ ಇದೆ, ದೇಶ ವಿಭಜನೆಯ ಸಂಚು ನಡೀತಾ ಇದೆ, ಇದರ ಹಿಂದೆ ತುಕುಡೆ ತುಕುಡೆ ಗ್ಯಾಂಗ್ ಇದೆ, ಇತ್ಯಾದಿ ಇತ್ಯಾದಿ ಆರೋಪಗಳನ್ನ ಹೊರಿಸತೊಡಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾಗ್ರಾಂನಲ್ಲಿ ಬಿಜೆಪಿಗಿಂತಲೂ ಹೆಚ್ಚು ಫಾಲೋವರ್ಸ್ಗಳನ್ನು ಪಡೆದುಕೊಂಡ ಬಳಿಕ ತಳಮಳ ಶುರುವಾಗಿದೆ. ಅದರ ಎಕ್ಸ್ ಖಾತೆಯನ್ನ ರದ್ದುಪಡಿಸಲಾಗಿದೆ. ಇದರ ಹಿಂದೆ ಪಾಕಿಸ್ತಾನ ಇದೆ ಎಂದು ಬಿಂಬಿಸುವುದಕ್ಕೆ ಮತ್ತು ಅಪಪ್ರಚಾರ ನಡೆಸುವುದಕ್ಕೆ ಹಿರಿಯರಾದ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರೇ ಹೊರಟಿದ್ದಾರೆ ಅಂದ ಮೇಲೆ ಉಳಿದ ನಾಯಕರ ಪರಿಸ್ಥಿತಿ ಹೇಗಿದ್ದೀತು ಅಂತ ನೀವೇ ಅಂದಾಜಿಸಿ. ಸುಳ್ಳು ಸುಳ್ಳು ಪೋಸ್ಟರ್ ಮಾಡಿ ಇದೇ ಸುರೇಶ್ ಕುಮಾರ್ ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಜನತಾ ಪಾರ್ಟಿಯ ಫಾಲೋವರ್ಸ್ಗಳಲ್ಲಿ 49% ಪಾಕಿಸ್ತಾನಿಯರಿದ್ದಾರೆ, 14% ಬಾಂಗ್ಲಾದೇಶಿಯರಿದ್ದಾರೆ, 14% ಅಮೆರಿಕನರಿದ್ದಾರೆ. ಭಾರತೀಯರಿರುವುದು ಬರೇ 9% ಎಂದೆಲ್ಲ ಪೋಸ್ಟ್ ಹಂಚಿಕೊಂಡು ಅವರು ಹೇಳಿದ್ದಾರೆ. ಈ ಮೂಲಕ ಅವರು ನಗೆ ಪಾಟಲಿಗೆ ಈಡಾಗಿದ್ದಾರೆ. ನಿಜ ಏನ್ ಗೊತ್ತೇ? ಭಾರತೀಯರು 94% ಇದ್ದಾರೆ. ಅದೇ ಪಕ್ಷದ ವಕ್ತಾರ ಟಿವಿ ಚಾನೆಲ್ನಲ್ಲಿ ಬಂದು ಇದನ್ನೇ ಉರ ಹೊಡೆದಿದ್ದಾರೆ. ಆದರೆ ಆಂಕರ್ ಅದನ್ನು ಪ್ರಶ್ನಿಸಿದಾಗ ನೀವು ಮಾಹಿತಿ ಕೇಳಬಾರದು, ನಾವು ಹೇಳಿದ್ದನ್ನು ಕೇಳಬೇಕು ಎಂಬಂತೆ ಹೇಳಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾರೆ. ಮಾಹಿತಿ ಪ್ರಕಾರ ಕ್ಲಿಯರ್ಲಿ ಸೇಯಿಂಗ್ ಇನ್ಸ್ಟಾಗ್ರಾಮ್ದು ನಾನು ಇವಾಗ ಜಸ್ಟ್ ಈಗ ತಾನೇ ಓಪನ್ ಮಾಡಿ ನೋಡಿದಾಗ ಯಾವ್ಯಾವ ನೀವು ನ್ಯಾಷನಾಲಿಟಿ ಚೆಕ್ ಮಾಡಿದಾಗ ಫಾಲೋವರ್ಸ್ ನ್ಯಾಷನಾಲಿಟಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. 49% ಪಾಕಿಸ್ತಾನೀಸ್, USA 14%, ಬಾಂಗ್ಲಾದೇಶಿ 14%, ಇಂಡಿಯಾ 9% ಅಂಡ್ UK 3%, ಆಸ್ಟ್ರೇಲಿಯಾ 3% ಅಂಡ್ ಸೌದಿ ಅರೇಬಿಯಾ 3%, UAE 2%. ಗ್ಯಾರಂಟಿ ನ್ಯೂಸ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಮ್ಗೊಂದು 5 ಲಕ್ಷ ಫಾಲೋವರ್ಸ್ ಇದ್ದಾರೆ. ನಾನು ಕೊಡ್ತೀನಿ. ನಮ್ಮ ಅಕೌಂಟ್, ನಮ್ಮ ಪೇಜ್ ಅನ್ನ ಯಾವ ದೇಶದವರು, ಯಾವ ರಾಜ್ಯದವರು ಫಾಲೋ ಮಾಡ್ತಾರೆ? ಖಂಡಿತ ಮಾಡ್ಕೊಡ್ತೀನಿ ನಾನು, ಖಂಡಿತ ಮಾಡ್ಕೊಡ್ತೀನಿ. ತೋರಿಸಿ ಕೊಡಿ, ಅಡ್ಮಿನ್ ನೋಡ್ಬೋದು, ಮಾಡ್ಕೊಡಿ. ನಿಮ್ಗೆ ಯಾಕೆ ಅಡ್ಮಿನ್ ಹಾಕೊಡ್ಲಿ? ಸರ್ ಎಕ್ಸಾಂಪಲ್ ಈಗಲೇ 2 ನಿಮಿಷ ಮಾಡ್ಕೊಡ್ತೀನಿ ನಾನು. ಕಾಕ್ರೋಚ್ ಜನತಾ ಪಾರ್ಟಿ ಅಡ್ಮಿನ್ ನಿಮ್ಮ ಹತ್ರ ಇದೆಯಾ? ಬಿಜೆಪಿ ಹತ್ರ ನೀವು ಅಡ್ಮಿನ್ ಕೊಡಿ, ನಾನು ಮಾಡ್ಕೊಡ್ತೀನಿ. ಅಡ್ಮಿನ್ ಕೊಟ್ಟರೆ ಅಡ್ಮಿನ್ ಆದ್ರೆ ಈಗ ನನ್ನ ಅಡ್ಮಿನ್, ನಂದು ಅಕೌಂಟ್, ನನ್ನ ಅಡ್ಮಿನ್, ನಾನು ನೋಡಬಲ್ಲ, ನಾನು ನೋಡಬಲ್ಲ. ಇಲ್ಲಿ ಬರೋ ವೇಟ್ ಅಲ್ಲ, ಮಾಹಿತಿ ಯಾರು ಕೊಟ್ರು? ಮಾಹಿತಿ ನೋಡಿ ಸರ್, ನಮಗೆ ಮಾಹಿತಿ ನೀವು ಗ್ಯಾರಂಟಿ ನ್ಯೂಸ್ನವರು ನಾವು ಏನ್ ಹೇಳ್ತೀವಿ ವಕ್ತಾರರುಗಳು ಅದನ್ನ ಹೇಳ್ತಕ್ಕಂಥ ತೋರಿಸ್ತಕ್ಕಂಥದ್ದು ಅಷ್ಟೇ ನಿಮ್ ಜವಾಬ್ದಾರಿ. ನೀವು ಎಲ್ಲಿಂದ ಬಂತು ಮಾಹಿತಿ, ಹೇಗ್ ಬಂತು, ಏನ್ ಬೇಕು ಅಂತ ಹೇಳ್ಬೋದಾ? ಸುಳ್ಳು ಹೇಳಕ್ ನಾವು ಬಂದಿಲ್ಲ ಸರ್. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಆದ್ರೆ ಬಿಜೆಪಿಯ ಪ್ರಪಗಂಡಗಳೆಲ್ಲ ಕೈ ಹಿಡಿತಾ ಇಲ್ಲ. ಬಿಜೆಪಿ ಎಷ್ಟೇ ನರೇಟಿವ್ಗಳನ್ನು ಸೃಷ್ಟಿ ಮಾಡಿದ್ರು ಜನರು ಅದನ್ನು ಒಪ್ಪಿಕೊಳ್ತಾ ಇಲ್ಲ. ಎಲ್ಲೆಡೆ ಕಾಕ್ರೋಚ್ ಜನತಾ ಪಾರ್ಟಿ ಸದ್ದು ಮಾಡ್ತಾ ಇದೆ. ಜೆನ್ಜಿ ತಲೆಮಾರಿನ ಕನಸಾಗಿ ಈ ಜನತಾ ಪಾರ್ಟಿ ಪರಿವರ್ತನೆಯಾಗಿದೆ. ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಯುವ ತಲೆಮಾರು ಮಾಡಿದ ಕ್ರಾಂತಿಯ ಒಂದು ಕಿಡಿ ಈ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಕಾಣ್ತಾ ಇದೆ. ಬಿಹಾರದಲ್ಲಿ ಮುಖ್ಯಮಂತ್ರಿಯವರ ವಾಹನಕ್ಕಾಗಿ ರಸ್ತೆಯನ್ನು ವಾಹನಗಳಿಂದ ಮುಕ್ತಗೊಳಿಸಿದಾಗ ಅಲ್ಲಿಯ ಜನರು ಬೀದಿಗಿಳಿದಿದ್ದಾರೆ. ರಾಜಕಾರಣಿಗಳಿಗೆ ವಿಐಪಿ ಸೌಲಭ್ಯ ಯಾಕೆ ಬೇಕು ಎಂದು ಅವರು ಪ್ರಶ್ನಿಸಿದ್ದಾರೆ. ಈ ವಿಐಪಿ ವಾಹನ ಸಾಗುವುದಕ್ಕಾಗಿ ಜನರನ್ನು ಅರ್ಧ ಗಂಟೆಗಳ ಕಾಲ ತಡೆ ಹಿಡಿಯಲಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಯುವ ತಲೆಮಾರು ಬೀದಿಗಿಳಿದಿದೆ, ವ್ಯವಸ್ಥೆಯನ್ನು ಪ್ರಶ್ನಿಸಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಭಾವ ಈ ಪ್ರತಿಭಟನೆಯ ಹಿಂದಿದೆ ಎಂದು ಹೇಳಲಾಗ್ತಾ ಇದೆ. ಸರ್ಕಾರವನ್ನು ಪ್ರಶ್ನಿಸಿ, ಅಧಿಕಾರಿಗಳನ್ನ ಪ್ರಶ್ನಿಸಿ, ನಾವೇಕೆ ಹೆದರಬೇಕು, ಇದು ನಮ್ಮ ಹಕ್ಕು ಎಂಬಂತೆ ಮಾತಾಡಲು ಜನರು ಪ್ರಾರಂಭಿಸಿದ್ದಾರೆ. ಅಂತಹ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡತೊಡಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಭಾವದಿಂದ ಜನರು ಪ್ರಶ್ನಿಸಲು ಪ್ರಾರಂಭಿಸಿದ್ದಾರೆ. जो करना है नहीं डरते हैं. आप कोई भी हो, आप दरोगा हो, एसपी हो, डीएसपी हो, नहीं डरते हैं. विद्यालय में चलाइए, काय बंद कर दिए, चलाइए ना, बंद क्यों कर दिए? डरते हैं. रिकॉर्डिंग कर रहे थे ना, कीजिए ना रिकॉर्डिंग. डरते हैं, रिकॉर्डिंग कर रहे थे ना, कीजिए ना. नहीं डरते. FIR कीजिए. 3 महीने, 6 महीने, 9 महीने, 10 साल, 20 साल खटेंगे. 21 साल का हुए हैं, 41 साल पर जेल से निकलेंगे, लेकिन जाएंगे बच्चों के लिए जेल. कीजिए FIR, कोर्ट में जाकर केस लगा. आइए. ವ್ಯವಸ್ಥೆಯನ್ನು ಗುಡಿಸುವುದಕ್ಕಾಗಿ ಕಾಕ್ರೋಚ್ನ ವೇಷ ಹಾಕಿ ಕಚೇರಿಗೆ ಪ್ರವೇಶಿಸಿ ಪ್ರಶ್ನಿಸೋದು, ಅಧಿಕಾರಿಗಳನ್ನ ಪ್ರಶ್ನಿಸೋದು, ಕಸವನ್ನ ಹೆಕ್ಕುವುದು ಇತ್ಯಾದಿ ದೃಶ್ಯಗಳ ವಿಡಿಯೋಗಳು ಸೋಷಿಯಲ್
ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಬಿಜೆಪಿಯನ್ನು ಇದು ಕಂಗಾಲಾಗಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಳಿಕ ಹುಟ್ಟಿಕೊಂಡ ಈ ಕಾಕ್ರೋಚ್ ಕೇಂದ್ರದ ಗದ್ದುಗೆಯನ್ನೇ ಆವರಿಸಿ ಬಿಡುತ್ತದೆ ಎಂಬ ಭಯ ಬಿಜೆಪಿಯಲ್ಲಿದೆ. यार मुझे सभी लोग बोल रहे हैं आप इंटरनेट पर धमाल मचा रहे हो, लेकिन मुझे लगता है अब कुछ असली काम करने का भी वक्त आ गया है, जिसके लिए हमने ये शुरू किया था. तो आज हम एक पिटीशन शुरू करने जा रहे हैं जहां पर हम एजुकेशन मिनिस्टर का रेजिग्नेशन मांगने जा रहे हैं. तो आप सभी लोग इसको ज्यादा से ज्यादा नंबर्स में साइन करिए और सपोर्ट कीजिए, क्योंकि अब वक्त आ गया है टू मेक दिस सिस्टम अकाउंटेबल. ये सिस्टम की गलती थी जिसकी वजह से 22 लाख से ज्यादा स्टूडेंट्स का फ्यूचर खराब हुआ है. ये सिस्टम की गलती थी जिसकी वजह से नीट के स्टूडेंट्स को सुसाइड करनी पड़ी है. तो हम चाहते हैं कि कुछ भी हो जाए, लेकिन धर्मेंद्र प्रधान को रिजाइन तो करना ही पड़ेगा. तो चलिए साथ में आवाज उठाते और एक प्रेशर बनाते हैं, जिससे उन सभी विद्यार्थियों को, उन सभी स्टूडेंट्स को न्याय मिलेगा जिनके साथ गलत हुआ है. ವಿಶೇಷ ಏನಂದ್ರೆ ನೇಪಾಳದ ಪ್ರತಿಭಟನೆಯಲ್ಲಿ ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪಾತ್ರ ವಹಿಸಿತ್ತು. ಬದಲಾವಣೆಗಾಗಿ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನೇ ನಡೆಸಿದ್ರು. ಹಾಡು, ನೃತ್ಯ, ಮೀಮ್ಗಳು, ಬರಹಗಳು ಇತ್ಯಾದಿಗಳ ಮೂಲಕ ಜನರು ಗಮನ ಸೆಳೆದ್ರು. ಒಟ್ಟು ದೇಶದ ಜನರನ್ನು ಒಂದು ಬದಲಾವಣೆಗಾಗಿ ಅದು ಸಜ್ಜುಗೊಳಿಸಿತು. ಇದೀಗ ಕಾಕ್ರೋಚ್ ಜನತಾ ಪಾರ್ಟಿಯು ಇಂಥದ್ದೇ ರೀತಿಯಲ್ಲಿ ಕೆಲಸ ಮಾಡತೊಡಗಿದೆ. कॉकरोच ट्विटर हैंडल बैन कर दिया इंडिया में, इसलिए ये गाना बनाया. शेयर करो, फॉलो करो, गरम कलाकार दी म्यूजिक. कर ले जो भी है करना, आखिर तुझको है भरना. थोड़ा डर के रह बेटा, वरना कॉकरोच आ जाएगा. ವಿಶೇಷ ಏನಂದ್ರೆ ಇಂಡಿಯಾ ಟುಡೆಯ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರೇ ತನ್ನನ್ನು ಕಾಕ್ರೋಚ್ ಎಂದು ಹೇಳಿಕೊಂಡಿದ್ದಾರೆ. Cockroach Janata Party, I am too old to perhaps join the Cockroach Janata Party, but I am a cockroach. ಈ ಪಕ್ಷವನ್ನು ಸೇರ್ತಾ ಇರುವ ಅತಿ ಹಿರಿಯ ವ್ಯಕ್ತಿ ನಾನು ಎಂದು ಅವರು ಹೇಳ್ಕೊಂಡಿದ್ದಾರೆ. ಕಾಕ್ರೋಚ್ ಜನತಾ ಪಕ್ಷವನ್ನು ಅವರು ಬೆಂಬಲಿಸಿದ್ದಾರೆ. ಈ ಮೂಲಕ ಕಿರಿಯರಿಂದ ಹಿರಿಯರವರೆಗೆ ಎಲ್ಲರೂ ಬದಲಾವಣೆಗಾಗಿ ದೇಶದಲ್ಲೊಂದು ಕ್ರಾಂತಿಯನ್ನು ಸಾಧ್ಯಗೊಳಿಸುವ ಭರವಸೆಯನ್ನು ಹುಟ್ಟು ಹಾಕಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ 3 ವಾರ ಕಳೆದ್ರೂ ಒಬ್ಬರ ತಲೆದಂಡವು ಆಗದೇ ಇರೋದು ಯುವ ತಲೆಮಾರನ್ನು ಕೆರಳಿಸಿ ಬಿಟ್ಟಿದೆ. ಇದಕ್ಕೆ ಬೆಂಕಿ ಹಚ್ಚುವಂತೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹೇಳಿಕೆಯೂ ಬಂದಿದೆ. ಈ ಎರಡೂ ಸೇರಿಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿಕೊಂಡಿದೆ ಎಂದು ಹೇಳಲಾಗ್ತಾ ಇದೆ. ಈ ಬಗ್ಗೆ ಅದರ ಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ವಿವರವಾಗಿ ಹೇಳ್ಕೊಂಡಿದ್ದಾರೆ. ಇವರು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಆಮ್ ಆದ್ಮಿಯ IT ಸೆಲ್ನಲ್ಲಿ ಇವರು ಕೆಲಸ ಮಾಡಿದ್ರು. I think this is about what should be the ideal situation and what we should strive for. It's about that. And we are striving for an India that would have all the institutions independent, be it the judiciary, be it the election commission, or be it the media. The greatest threat to Indian democracy today is that all of those institutions seems to be aligned with the ruling party. And that is a very dangerous sign. So that is what we are striving for. We are striving for the neutrality and independence of all these institutions. ಕಾಂಗ್ರೆಸ್ ಸಹಿತ ವಿರೋಧ ಪಕ್ಷಗಳನ್ನೆಲ್ಲ ದೇಶದ್ರೋಹಿ, ಹಿಂದೂ ವಿರೋಧಿ, ಸನಾತನ ವಿರೋಧಿ, ಮುಸ್ಲಿಂ ಓಲೈಕೆಯ ಪಕ್ಷ ಎಂದೆಲ್ಲ ಹೇಳಿ ಸತಾಯಿಸಲು ಯಶಸ್ವಿಯಾದ ಬಿಜೆಪಿಗೆ ಕಾಕ್ರೋಚ್ ಹೊಸ ಸವಾಲಾಗಿ ಮೂಡಿ ಬಂದಿದೆ. ನಿರುದ್ಯೋಗ, ಭ್ರಷ್ಟಾಚಾರ, VIP ಸಂಸ್ಕೃತಿ ಇತ್ಯಾದಿಗಳನ್ನು ಪ್ರಶ್ನಿಸುತ್ತಾ ಈ ಪಕ್ಷ ಹುಟ್ಟಿಕೊಂಡಿರೋದು ಬಿಜೆಪಿಗೆ ತಲೆನೋವಾಗಿದೆ. ಒಂದ್ ಕಡೆ ಈ ಪಕ್ಷವನ್ನು ಸೋಲಿಸುವುದಕ್ಕಾಗಿ ಅದು ಈ ಹಿಂದಿನ ಸಾಂಪ್ರದಾಯಿಕ ತಂತ್ರವನ್ನೇ ಬಳಸ್ತಾ ಇದೆ. ಇದರ ಹಿಂದೆ ಪಾಕಿಸ್ತಾನ ಇದೆ, ದೇಶ ವಿರೋಧಿ ಪಕ್ಷಗಳಿವೆ, ವಿದೇಶಿ ಫಂಡ್ ಬರ್ತಾ ಇದೆ ಇತ್ಯಾದಿ ಆರೋಪಗಳನ್ನು ಅದು ಹೊರಿಸ್ತಾ ಇದೆ. ಇನ್ನೊಂದು ಕಡೆ ಇದು ಬಿಜೆಪಿಯ ಬಿ ಟೀಮ್ ಎಂದು ಅದುವೇ ಅಪಪ್ರಚಾರ ನಡೆಸ್ತಾ ಇದೆ. ಆ ಮೂಲಕ ಬಿಜೆಪಿಯಿಂದ ಅಸಮಾಧಾನಗೊಂಡವರು ಈ ಕಾಕ್ರೋಚ್ ಪಕ್ಷ ಸೇರದಂತೆ ತಂತ್ರ ಹೆಣಿತಾ ಇದೆ. ಆದ್ರೆ ಈಗಿನ ಟ್ರೆಂಡ್ ನೋಡಿದ್ರೆ ಬಿಜೆಪಿಯ ಎಲ್ಲ ಅಪಪ್ರಚಾರವನ್ನು ಮೀರಿ ಈ ಕಾಕ್ರೋಚ್ ಪಕ್ಷ ದೇಶಾದ್ಯಂತ ಹಬ್ಬುವ ಸಾಧ್ಯತೆ ಕಾಣಿಸ್ತಾ ಇದೆ. ಯುವ ತಲೆಮಾರು ವಿಡಿಯೋಗಳ ಮೇಲೆ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಕಾಕ್ರೋಚ್ ಪಕ್ಷ ಎತ್ತಿರುವ ಪ್ರಶ್ನೆಗಳನ್ನು ಅವರು ರಿಪೀಟ್ ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. कॉकरोच जनता पार्टी बनने के बाद से सिस्टम के सारे दीमक डरे हुए हैं. तैयार हो जाओ दीमकों, देश को बहुत खा लिया तुमने, अब कॉकरोच तुम्हें खाएंगे और देश को खोखला होने से बचाएंगे. युवाओं को कीड़ा समझने की ये गलती सरकार को बहुत भारी पड़ने वाली है. ಈ ಕಾಕ್ರೋಚ್ ಪಕ್ಷಕ್ಕೆ ಬಿಜೆಪಿಯನ್ನು ಬಿಟ್ಟು ಉಳಿದೆಲ್ಲ ಪಕ್ಷಗಳು ಬೆಂಬಲ ಸಾರಿರುವುದು ಮತ್ತು ಅದು ಎತ್ತಿರುವ ಪ್ರಶ್ನೆಗಳಿಗೆ ಸಹಮತ ವ್ಯಕ್ತಪಡಿಸ್ತಾ ಇರುವುದು ಬಿಜೆಪಿಯೊಳಗೆ ತಳಮಳ ಸೃಷ್ಟಿಸಿದೆ ಅನ್ನುವುದು ಸ್ಪಷ್ಟ. ಸುರೇಶ್ ಕುಮಾರ್ ಅವರಂತ ಹಿರಿಯರೇ ಸುಳ್ಳು ಪೋಸ್ಟ್ ಹಂಚಿಕೊಳ್ತಾರಂದ್ರೆ ಬಿಜೆಪಿಯ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವುದನ್ನು ಸುಲಭದಲ್ಲಿ